ನಾನು ಹೇಳೋದು ಇಷ್ಟೇ, ಎಲ್ಲ ರಂಗದಲ್ಲಿ ಇವತ್ತು ವಿದ್ಯುತ್ ಆಯ್ತು. ಇವತ್ತು ಸ್ಪೀಕರ್ ಏನು ಬಿಡ್ರಿ, ಅವರು ಪಾಪ ಒಮ್ಮೆ ಯಾರನ್ನ ಮಂತ್ರಿ ಮಾಡಬಾರ್ದಾಗಿ ಕೂಡಿಸ್ತಾರಷ್ಟೇ. ಆಯ್ತು, ಮುಂದೆ ಹೋಗುವ. ಅದಕ್ಕೆ ಅಧ್ಯಕ್ಷರೇ ನಾ ಹೇಳುವುದೇನಂದ್ರೆ, ಎಲ್ಲ ನಮ್ಮ ಪಾರ್ಟಿಯಾಗೂ ಹಂಗೆ ಅಧ್ಯಕ್ಷರೇ, ಯಾರನ್ನಾರೇ ಮಂತ್ರಿ ಮಾಡಬಾರ್ದು ಅಂತಂದ್ರೆ ಸ್ಪೀಕರ್ ಮಾಡಿ. ಈಗ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡುವ. ಕುಳಿತುಕೊಳ್ಳಿ ಅಂತ ಹೇಳಿ ಮಾಡ್ಕೊತ ಕೂತ್ಕೊಂಡು ಬನ್ನಿ. ಅದಕ್ಕೆ ಅಧ್ಯಕ್ಷರೇ ಪಾಪ ನೀವು ಒಳ್ಳೆಯರದಿ, ನೀವು ಆರೋಗ್ಯ ಮಂತ್ರಿ ಇದ್ದಾಗ ಒಳ್ಳೆ ಕೆಲಸ ಮಾಡ್ರಿ, ನಗರಾಭಿವೃದ್ಧಿಗೂ ಒಳ್ಳೆ, ನಮ್ಗೆಲ್ಲ ಗೊತ್ತಿದೆ. ನಾವು BJP MLA ಇದ್ರು ಸಹ ನಮ್ಮ ಜಿಲ್ಲೆಗೆ ನನ್ನ ಮಹಾನಗರ ಕೊಡುವಂಥ ಅನುದಾನ ಚರ್ಚೆ ಆದಾಗೆ ನೋ ಪಕ್ಷ ನೋಡಬಾರ್ದು, ಕೊಡಬೇಕು ಅಂತ ಹೇಳಿದ್ರು. ನಮ್ಮ ಕಮಿಷನರ್ ಹೇಳ್ತಾ ಇದ್ರು ನಮ್ಮ ಬಿಜಾಪುರ. ಅದಕ್ಕೆ ನಿಮ್ಮ ಬಗ್ಗೆ ನಮ್ದು ಅಪಾರ ಗೌರವ ಇದೆ, ಅದ್ರಾಗೇನು ಎರಡು ಮಾತಿಲ್ಲ. ಯಾಕಂದ್ರೆ ಪಾಕಿಸ್ತಾನ ಘೋಷಣೆ ಕೂಗಿದಾಗ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಿ. ನಿಜವಾಗಿಯೂ ನಿಮ್ಮಂತ ಜನ ಹೆಚ್ಚಾದ್ರೆ ಭಾರತಕ್ಕೆ ಭಯೋತ್ಪಾದಕರ ಸಂಖ್ಯೆ ಕಡಿಮೆ ಆಗ್ತದೆ ಅನ್ನೋ ಮಾತನ್ನ ಹೇಳಕ್ ಬಯಸ್ತಾ ಇದ್ದೀನಿ. ಮುಂದೆ ಒಳ್ಳೆ ಸ್ಪೀಕರ್ ಸ್ಪೀಕರ್ ಕೂಡ ಅದಿರಿ ಅಂತ ಹೇಳ್ರಿ. ಒಳ್ಳೆ ಸ್ಪೀಕರ್ ಕೂಡ ಕೆಲಸ ಮಾಡ್ತಾ ಇದಾರ. ಯಾರು ಇನ್ಮೇಲೆ ಅವ್ರ ಬಗ್ಗೆ ಅಪಸ್ವರ ಎತ್ಬೇಡ್ರಿ. ಆ ಕಡೆ ಹೆಚ್ಚಿಗೆ ಒತ್ತು ಕೊಡ್ತೀರಿ, ಈ ಕಡೆ ಹೆಚ್ಚಿಗೆ ಪ್ರಸಾದ ಅಧಿಕಾರ ಕೊಟ್ರ ಕಾಂಗ್ರೆಸ್ ಪಾರ್ಟಿ. ಉತ್ತರ ಕರ್ನಾಟಕ ನಮ್ಮ ಕೋನ್ ರೆಡ್ಡಿ ಅವರು ಮೊದಲೇ ಹೇಳ್ಯಾರ, ಮುಂದೆ ಹೋಗುವ. ಯತ್ನಾಳ್ ಅವರು ಯಾರದೇ ತಪ್ಪಿದ್ರು ತಪ್ಪತ್ ಹೇಳ್ತಾರ, ಅಷ್ಟು ಸಾಮರ್ಥ್ಯ ಯತ್ನಾಳ್ಗಿದೆ. ಪ್ರಸಾದ್ ಅಬ್ಬಾಯಿ ಅವರಿಂದ ಏನು ಕಲಿಬೇಕಾಗಿಲ್ಲ. ಎಲ್ಲಿ ಅನ್ಯಾಯ ಆಗಿದೆ ಅದನ್ನ ಹೇಳಬೇಕಾಗ್ತದೆ, ಆಯ್ತು. ಎಲ್ಲಿ ಒಳ್ಳೇದಾಗಿದೆ ಅದನ್ನ ಹೇಳಬೇಕಾಗ್ತದೆ. ಬರೇ ನೆಗೆಟಿವ್ ಮಾತಾಡಿದ್ರು ಜನ ಒಪ್ಪೋದಿಲ್ಲ. ಸರಿ, ಬರೇ ಪಂಪ್ ಹೊಡಿ ಕೆಲಸ ಮಾಡಿದ್ರು ನೀವು ನಿಮ್ ಪಾರ್ಟಿಯವ್ರ ಮಾತೇ ಕೇಳಂಗಿಲ್ಲ, ನಮ್ಮ ಮಾತೇನು ಕೇಳ್ತೀರಿ? ಹೋಗಲಿ ಒನ್ನ ಸೂಲಿ ಕೇರಿಸಿದಾರೆ ಕೂಡಲ ಸಂಗಮ ಅನ್ನಂಗ ದಿನ ಪಂಪ್ ಹೊಡಿ ಮಾಡ್ತಿರ್ತಾರೆ. ಹೋಗಿ ಪಂಪ್ ಹೊಡೆದು ಬರ್ಸಿರ್ತಾರೆ. ತಕ್ಷಣ ಕೈಗೊಳ್ಳಿ 50 ಕೋಟಿ ಬಿಡುಗಡೆ ಮಾಡೋದು ನಾ ಯಾರ ಬಳಿ ಹೋಗಿಲ್ಲ. ಆಯ್ತು, ಸುಮ್ಮನೆ ನನ್ನ ಮ್ಯಾಗ ಅಪೋದ ನೀವು ಕಾಂಗ್ರೆಸ್ ಏಜೆಂಟ್ ಅಂತ ಕರೀತಾರೆ. ನಾ ಯಾವ ಏಜೆಂಟ್ರು ಎಲ್ಲ